ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ನೀವು ಕೇಳಿದ್ರೆ ಅಣ್ಣ ಕಾಮೆಂಟ್ ಅಲ್ಲಿ, ಅಣ್ಣ ಯಾವ್ದಣ್ಣ ಸ್ಪ್ರೇ ಹೊಡಿತಾರೆ ನೀವು ಹಸುಕ್ ಅಂತ. ನಾನು ಹೊಡೆಯೋದು ನೋಡಿ ಇದೇ ಸ್ಪ್ರೇ, ಇದು 140 ರೂಪಾಯಿ, ಕರೆಕ್ಟ್ ಆಗಿ 12 ಲೀಟರ್ ಆಗ್ತೈತೆ, ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಸುಕ ಹೊಡೆಯೋದು. ಇನ್ನು ವಿಚಾರಕ್ಕೆ ಬಂದ್ರೆ ಇವಾಗ ನಮ್ ಕಡೆ ರಾಗಿ ಬಿತ್ತೋ ಟೈಮು, ಅದಕ್ಕೋಸ್ಕರ ರಾಗಿಯನ್ನು ಬಿತ್ತಬೇಕಾಗಿತ್ತು. ನಾನು ಈ ಕಡೆ ರಾಗಿ ಶೆಲ್ಕೊಂಬತ್ತಾ ಇದ್ದೆ, ನನ್ನ ಫ್ರೆಂಡ್ ಆ ಕಡೆ ಗೊಬ್ಬರ ಕೂಡ ಶೆಲ್ಕೊಂಬತ್ತಾ ಇದ್ದ. ಯಾವ್ದಪ್ಪ ಗೊಬ್ಬರ ಅಂತಂದ್ರೆ 20 ರಾಗಿ ಎಲ್ಲಿಂದಪ್ಪ ತಗೊಂಬಂದಿದಂತ ನೀವು ಕೇಳಿದ್ರೆ ನಾನು ಎಲ್ಲಿಂದನೂ ತಗೊಂಬಂದಿಲ್ಲ, ಯಾಕಂತಂದ್ರೆ ನಾವೇ ಬೆಳೆದಿರ್ತಿರಲ್ಲ, ಅದಕ್ಕೋಸ್ಕರ ನಾವೇ ಅದೇ ರಾಗಿನ ನಾವು ಇವಾಗ ಶೆಲ್ತಾ ಇರೋದು. ಒಂದ್ ಎಕರೆಕ ಕರೆಕ್ಟ್ ಆಗಿ 18 ಶೇರ್ ಶೆಲ್ಬೇಕಾಗಿತ್ತು. ನನ್ನ ಫ್ರೆಂಡ್ ಕೂಡ ಬಂದಿದ್ದ, ಚಪ್ಪಲಿಗೆ ಬಿಟ್ಬಿಟ್ಟು ನಾನು ಶೆಲ್ತೀನಿ ಅಂತ ಅವನು ಕೂಡ ಶಿಲ್ಕೊಂಬತ್ತಾ ಇದ್ದ. ನಮ್ಮ ತಾತನೂ ಬಂದಿದ್ದ, ಎಷ್ಟೊತ್ತಿನ ಶೆಲ್ತಾ ಇದೆಯಾ, ನಾನು ಸ್ವಲ್ಪ ಶೆಲ್ಕೊಡ್ತೀನಿ ಬಾರೋ ಅಂತ ಅನ್ಬಿಟ್ಟು ಪಾಪ ನಮ್ಮ ತಾತನ ಕೂಡ ಶೆಲ್ಕೊಡ್ತಾ ಇದ್ದ. ಶೆಲ್ಲಿದ್ದಲ್ಲ ಆದ್ಮೇಲೆ ಈ ಕಡೆ ಅಲ್ವೇದಾಗ ಕ್ಲೀನ್ ಆಗಿ ಅಡ್ಡಾಟ ಅಲ್ವೇ ಕೂಡ ಹೊಡ್ಕೊಂಬತ್ತಾ ಇದ್ದ. ಟೈಮ್ ನೋಡಿದ್ರೆ 2 ಗಂಟೆ ಆಗಿತ್ತು. ಸೆರೆಮಟ್ಟಿದ್ದು ಎಟ್ಟ ಕೂಡ ಹೊಡಿಬೇಕಾಗಿತ್ತು. ಫಸ್ಟ್ ಊಟ ತಿನ್ಬಿಡೋಣ, ಆಮೇಲೆ ಎಟ್ಟ ಬಡ ನಂಬಿಟ್ಟಿದ್ದೆ. ಕ್ಲೀನಾಗಿ ಎಟ್ಟನೆಲ್ಲ ಕ್ಲೀನಾಗಿ ಕಟ್ಟಿದ್ದೆಲ್ಲ ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬಾ ಊಟ ಕೂಡ ಮಾಡಿದ್ರೆ, ನಾವು ಊಟ ಮಾಡ್ಬೇಕಾದ್ರೆ ಈ ಕಡೆ ನನ್ನ ಫ್ರೆಂಡ್ ಎಟ್ಟಕ್ಕೆ ಹೊಡ್ಕೊಂಡು ಕ್ಲೀನ್ ಆಗಿ ಬರ್ತಾ ಇದ್ದ. ಅದೆಲ್ಲ ಆದ್ಮೇಲೆ ನಮ್ಮ ಶಿಲ್ಪಾಕನ್ ಫೋನ್ ಮಾಡ್ಬಿಟ್ಟಿದ್ದೆ, ಅಪ್ಪಯ್ಯ ಎಲ್ಲಿದ್ಯೋ ಬಾರೋ ನಿಮ್ಮ ಮನೆ ಹತ್ರ ಇದ್ದೀನಿ ಅಂತಂದ್ರು. ನಾನು ಇರಾಕ ಹೊಲ್ದ ಹತ್ರ ಇದ್ದೀನಿ ಬರ್ತೀನಿ ಅಂದ್ಬಿಟ್ಟು ಬಂದು ಅವ್ರನ್ನ ಕ್ಲೀನ್ ಆಗಿ ಮಾತಾಡ್ಸಿದೆ. ಇವತ್ತು ಯಾರ್ಯಾರಪ್ಪ ಬಂದಿದ್ದಂತಂದ್ರೆ ಈ ಶಿಲ್ಪಾಕನು ಮತ್ತೆ ಅವ್ರ ಫ್ಯಾಮಿಲಿ ಕೂಡ ನಮ್ಮ ಮನೆಗೆ ಬಂದಿದ್ರು. ಆ ಯಕ್ಕನ್ ಮಾತಾಡ್ಸಿ ನಂಗಂತೂ ತುಂಬಾ ಖುಷಿ ಆಯ್ತು. ನೀವು ಯಾರಾದ್ರೂ ಯಕ್ಕನ್ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಆಗ ಕಮೆಂಟ್ ಮಾಡ್ಬಿಡಿ. ಸೇರಿಬಿಟ್ಟಿದ್ದು ಅವ್ರ ಮಗನ ಜೊತೆಗೆ ಮತ್ತೆ ಯಕ್ಕನ್ ಜೊತೆಗೆ ಒಂದು ಫೋಟೋ ಕೂಡ ತಗೊಂಡೆ. ಅವರೆಲ್ಲ ಮಾತಾಡ್ಸ್ಕೊಂಡು ಅವ್ರ ಕಡೆ ಹೋದ್ರೆ ನಮ್ಮ ಪಬ್ಲಿಕ್ ಸಿಟಿ ಕೂಡ ಬಂದಿದ್ರು. ಅವರು ಚಿಕನ್ ಮೊಟ್ಟೆ ಕೂಡ ತರಿಸಿದ್ರು. ಚಿಕನ್ ಮೊಟ್ಟೆ ತಿನ್ಕೊಂಡು ಊರ್ ಕಡೆ ಹೋದ್ರು ನಮ್ಮ ಪಬ್ಲಿಕ್ ಸಿಟಿ ಅವರು. ನಾವು ನನ್ನ ಫ್ರೆಂಡ್ ತರ ಹತ್ರ ಬಂದು ಫೋನಾಗ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ನಾವು ಮನೆ ಕಡೆ ಹೋದ್ರೆ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.